ಇನ್ಫ್ಲೂಯೆನ್ಸರ್ಸ್ಗೆ 40,000 ರೂಪಾಯಿ ಆಫರ್ ನೀಡಿ ದೇಶಕ್ಕೆ ಕಳಂಕ ತರಲು ಕಾಂಗ್ರೆಸ್ ಯತ್ನ. ಅರೆಬೆತ್ತಲೆ ಪ್ರತಿಭಟನೆಯ ಹಿಂದಿನ ಪಿಆರ್ ಪ್ಲೇ ಬುಕ್ ಎಕ್ಸ್ಪೋಸ್ ಮಾಡಿದ ಇನ್ಫ್ಲೂಯೆನ್ಸರ್ಸ್. ಶೃಂಗಸಭೆ ಕೆಡಿಸಲು ಪೇಯ್ಡ್ ಪ್ರೊಪಗಾಂಡಾ. ಸಾಮಾಜಿಕ ಮಾಧ್ಯಮ ಪ್ರಭಾವಿಗಳಿಂದಲೇ ಬಹಿರಂಗ. ಇತ್ತೀಚೆಗೆ ದೆಹಲಿಯ ಭಾರತ್ ಮಂಟಪದಲ್ಲಿ ನಡೆದ ಭಾರತ ಇಂಪ್ಯಾಕ್ಟ್ ಸಮ್ಮೇಳನ ಸಂದರ್ಭದಲ್ಲಿ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ತಮ್ಮ ಶರ್ಟ್ ತೆಗೆದು ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದದ ವಿರುದ್ಧ ಘೋಷಣೆಗಳನ್ನು ಕೂಗಿ ಅರೆಬೆತ್ತಲೆ ಪ್ರತಿಭಟನೆ ನಡೆಸಿದ್ದರು. ಈ ಮೂಲಕ ತನ್ನ ರಾಜಕೀಯ ದ್ವೇಷವನ್ನ ಬಳಸಿಕೊಂಡು ಜಗತ್ತಿನ ಮುಂದೆ ಭಾರತದ ಮಾನ ಹರಾಜು ಮಾಡಲು ಕಾಂಗ್ರೆಸ್ ಯೋಜಿತ ಪಿತೂರಿಯನ್ನೇ ನಡೆಸಿತ್ತು. ಈ ವಿವಾದ ಭುಗಿಲೆದ್ದ ಬೆನ್ನಲ್ಲೇ ಯೂತ್ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಉದಯ್ ಭಾನು ಚಿಬ್ ಅವರೊಂದಿಗೆ ಪ್ರತಿಭಟನೆ ನಡೆಸಿದ ಎಲ್ಲಾ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರನ್ನ ಬಂಧಿಸಿ ಇದೊಂದು ಪೂರ್ವನಿಯೋಜಿತ ಪಿತೂರಿ ಮತ್ತು ದೇಶದ ಗೌರವಕ್ಕೆ ಧಕ್ಕೆ ತರುವ ಪ್ರಯತ್ನ ಎಂದು ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ಇದೀಗ ಈ ಪಿತೂರಿಯ ಹಿಂದಿನ ಒಂದೊಂದೇ ಕರಾಳ ಸತ್ಯಗಳು ಬಯಲಾಗುತ್ತಿದ್ದು ಜಗತ್ತಿನ ಮುಂದೆ ಭಾರತಕ್ಕೆ ಕಳಂಕ ತರಲು ಕಾಂಗ್ರೆಸ್ ಎಷ್ಟೆಲ್ಲ ಷಡ್ಯಂತ್ರವನ್ನ ಮಾಡಿತ್ತು ಎಂಬುದು ಬೆಳಕಿಗೆ ಬರುತ್ತಿದೆ. ಕೆಲವು ಪ್ರಮುಖ ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್ಗಳು ಶೃಂಗಸಭೆಯ ಬಗ್ಗೆ ನಕಾರಾತ್ಮಕವಾಗಿ ಮಾತನಾಡಲು ತಮಗೆ ಕಾಂಗ್ರೆಸ್ ಪರವಾಗಿ ಹಣದ ಆಫರ್ ಬಂದಿದೆ ಎಂದು ಬಹಿರಂಗಪಡಿಸಿದ್ದು ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ. ಶೃಂಗಸಭೆಯಿಂದ ದೇಶಕ್ಕೆ ಯಾವುದೇ ಪ್ರಯೋಜನವಿಲ್ಲ ಮತ್ತು ಮೋದಿಯವರು ಹಣ ವ್ಯರ್ಥ ಮಾಡುತ್ತಿದ್ದಾರೆ ಎಂಬ ಸಂದೇಶ ಹರಡಲು ಪ್ರತಿ ರೀಲ್ ಅಥವಾ ವಿಡಿಯೋಗೆ 25,000ದಿಂದ 40,000ವರೆಗೆ ಹಣ ನೀಡುವುದಾಗಿ ಯೂತ್ ಕಾಂಗ್ರೆಸ್ ಮಾಧ್ಯಮ ವಿಭಾಗದ ಹೆಸರಿನಲ್ಲಿ ಇನ್ಫ್ಲುಯೆನ್ಸರ್ಗಳಿಗೆ ಮೆಸೇಜ್ಗಳು ಬಂದಿವೆ ಎಂದು ಆರೋಪಿಸಿರುವುದು ಮಾತ್ರವಲ್ಲದೆ ಮೆಸೇಜ್ಗಳ ಸ್ಕ್ರೀನ್ ಶಾಟ್ಗಳನ್ನು ಸಹ ಹಂಚಿಕೊಂಡಿದ್ದಾರೆ. ಇದರಿಂದಾಗಿ ರಾಜಕೀಯ ಲಾಭಕ್ಕಾಗಿ ಜಾಗತಿಕ ವೇದಿಕೆಯಲ್ಲಿ ಭಾರತದ ಇಮೇಜ್ ಅನ್ನು ಹಾಳು ಮಾಡುವ ಕಾಂಗ್ರೆಸ್ನ ಉದ್ದೇಶಪೂರ್ವಕ ಪ್ರಯತ್ನ ಬಯಲಾಗಿದೆ. ಇದು ಕಾಂಗ್ರೆಸ್ ಪಕ್ಷದ ಕೊಳಕು ಪಿಆರ್ ಪ್ಲೇ ಬುಕ್ ಎಂದು ಕರೆದ ಸಾಮಾಜಿಕ ಮಾಧ್ಯಮ ಪ್ರಭಾವಿಗಳು ಶೃಂಗಸಭೆಗೆ ಸಂಬಂಧಿಸಿದ ಎಲ್ಲ ಹೂಡಿಕೆಗಳು ಆಯ್ದ ಕೆಲವು ಕೈಗಾರಿಕೋದ್ಯಮಿಗಳಿಗೆ ವಿಶೇಷವಾಗಿ ಅಂಬಾನಿ ಮತ್ತು ಅದಾನಿಗೆ ಮಾತ್ರ ಪ್ರಯೋಜನವನ್ನು ನೀಡುತ್ತದೆ ಎಂಬ ನಿರೂಪಣೆಯನ್ನು ಹರಡುವುದು ಇದರ ಮೂಲ ಕಾರ್ಯಸೂಚಿಯಾಗಿದ್ದು ಆ ಮೂಲಕ ಸಾರ್ವಜನಿಕರನ್ನ ದಾರಿ ತಪ್ಪಿಸುವುದು ಮತ್ತು ಭಾರತದ ಅಭಿವೃದ್ಧಿಯ ಪ್ರಗತಿಯಲ್ಲಿ ವಿಶ್ವಾಸವನ್ನು ಹಾಳು ಮಾಡುವುದು ಇದರ ಉದ್ದೇಶವಾಗಿತ್ತು ಎಂದಿದ್ದಾರೆ. ಆದರೆ ಈ ಆಫರ್ ಅನ್ನು ನಿರಾಕರಿಸಿದ ಹಲವು ಪ್ರಭಾವಿಗಳು ಶೃಂಗಸಭೆ ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿಲ್ಲ, ಅದು ದೇಶಕ್ಕೆ ಸೇರಿದೆ ಎಂದು ಹೇಳಿ ಕಾಂಗ್ರೆಸ್ನ ತಂತ್ರವನ್ನ ಸಾರ್ವಜನಿಕವಾಗಿ ಬಹಿರಂಗಪಡಿಸಿದ್ದಾರೆ. ಇನ್ನು ಜಾಗತಿಕ ವೇದಿಕೆಯಲ್ಲಿ ಭಾರತದ ಹೆಸರನ್ನ ಕೆಡಿಸಲು ಕಾಂಗ್ರೆಸ್ ಇಂತಹ ಪಿಆರ್ ಸ್ಟಂಟ್ ಮಾಡುತ್ತಿದೆ ಎಂದು ಬಿಜೆಪಿ ಈ ಹಿಂದೆಯೇ ಆರೋಪಿಸಿತ್ತು. ಅಲ್ಲದೆ ಕಾಂಗ್ರೆಸ್ನ ಮಿತ್ರ ಪಕ್ಷವಾದ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಅವರು ಕೂಡ ಈ ಘಟನೆಯನ್ನ ದೇಶಕ್ಕೆ ಅವಮಾನ ತರುವ ಕೆಲಸ ಎಂದು ಟೀಕಿಸಿದ್ದರು. ಇದೀಗ ಕಾಂಗ್ರೆಸ್ನ ಈ ಪಿಆರ್ ಪ್ರಚಾರ ತಂತ್ರವು ಜಾಗತಿಕ ವೇದಿಕೆಯಲ್ಲಿ ದೇಶದ ವರ್ಚಸ್ಸಿಗೆ ಧಕ್ಕೆ ತಂದರೂ ಸಹ ರಾಜಕೀಯ ಲಾಭಕ್ಕಾಗಿ ಹಣ ಮತ್ತು ತಪ್ಪು ಮಾಹಿತಿಯನ್ನು ಬಳಸುವಲ್ಲಿ ಒಂದು ಪಕ್ಷ ಎಷ್ಟರ ಮಟ್ಟಿಗೆ ಹೋಗಬೇಕು ಎಂಬುದರ ಕುರಿತು ಬೇರೆಯದೇ ಆದ ಚರ್ಚೆಯನ್ನ ಹುಟ್ಟುಹಾಕಿದೆ. मुझे लिटरली ये मैसेज आया और इसके बाद कॉल भी आया है कि क्या आप हमारे लिए एक वीडियो बना सकते हो कांग्रेस पीआर टीम की तरफ से। ये मैसेज जो आप देख रहे हैं ना ऊपर, वो एक मुझे रैंडम मार्केटिंग डिजिटल कंपनी से आया है. They have sent me a text, me जो उनकी 4 दिन से बुराई कर रहा है उसे उन्होंने टेक्स्ट भेजा है कि यार आप थोड़ी बुराई कर दो यही समझ के कि कितना घटिया मिसमैनेजमेंट था. हाँ जी मिसमैनेजमेंट तो था पर वो आपकी तरफ से था, हमारी तरफ से नहीं था.